ಬೀಟ್ರೂಟ್ ದೋಸಾ. ಹೆಲೋ ಎವ್ರಿವನ್, ನಾನು ನಿಮ್ಮ ಹಾಸನ್ ಹುಡುಗಿ ಮೌನ ಅಂಡ್ ವೆಲ್ಕಮ್ ಟು ಮೈ ಛೋಟಾ ವ್ಲಾಗ್. ನಾನು ದಿನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಕೆಲೋಗ್ಸ್ ಮ್ಯೂಸ್ಲಿನ ತಿಂತೀನಿ. ಈ ಪಿಂಗಾಣಿ ಜಾಸ್ನ ನಾನು ಮೀಶೋದಲ್ಲಿ ತರಿಸಿದ್ದು, ತುಂಬಾನೇ ಚೆನ್ನಾಗಿದೆ. ಇವಾಗಂತೂ ಮನೆಯಲ್ಲಿರುವ ಉಪ್ಪು ಹುಣಸೆಹಣ್ಣ ಪ್ಲಾಸ್ಟಿಕ್ ಬಾಕ್ಸ್ ಅಲ್ಲಿ ಹಾಕಿಟ್ರೆ ಫಿನಾನ್ಷಿಯಲಿ ಲಾಸ್ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಈ ಪಿಂಗಾಣಿ ಜಾರ್ಸ್ ಅಂತೂ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. ಈ ಪಿಂಗಾಣಿ ಜಾರ್ಸ್ನ ನಾನು ಈಚೆ ಎಲ್ಲ ವಿಚಾರಿಸಿದಾಗ ತುಂಬಾನೇ ಕಾಸ್ಟ್ಲಿ ಇತ್ತು, ಬಟ್ ಮೀಶೋದಲ್ಲಿ ತುಂಬಾನೇ ಕಡಿಮೆ ಬೆಲೆ ಇದೆ. ಅಮೌಂಟ್ ಕೇಳಿದ್ರೆ ನೀವು ನಿಜ ಶಾಕ್ ಆಗ್ತೀರಾ. ಸೊ ನಿಮಗೆ ಇದ್ರ ಲಿಂಕ್ ಬೇಕಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸಿಹಿಗೆ ದೋಸೆ ಅಂದ್ರೆ ತುಂಬಾನೇ ಇಷ್ಟ, ಹಾಗಾಗಿ ಗೋಧಿ ದೋಸೆ ಮಾಡ್ತಾ ಇದ್ದೀನಿ. ಮೊದಲು ಒಂದು ಬೌಲ್ಗೆ 2 ಸ್ಪೂನ್ಸ್ ಗೋಧಿ ಹಿಟ್ಟು, 1 ಸ್ಪೂನ್ ಅಕ್ಕಿ ಹಿಟ್ಟು, ಗ್ರೇಟ್ ಮಾಡಿರುವಂತ ಬೀಟ್, ಸ್ವಲ್ಪ ಉಪ್ಪು ಅಂಡ್ ನೀರಿನ ಹಾಕಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ದೋಸೆ ಹಿಟ್ಟಿನ ಅದಕ್ಕೆ ಕಲಿಸ್ಕೊಬೇಕು. ನಂತರ ಒಂದು ತವಾ ಇಟ್ಟು ಸೇಮ್ ನಾವು ದೋಸೆ ಮಾಡ್ತೀವಲ್ಲ ಅದೇ ರೀತಿ ಒಂದು ಪುಟ್ಟದಾಗಿ ದೋಸೆ ಹಾಕಿದ್ರೆ ಬೀಟ್ರೂಟ್ ದೋಸೆ ರೆಡಿ ಆಗುತ್ತೆ. ಇದನ್ನ ಚೆನ್ನಾಗಿ ಬೇಯಿಸ್ಕೋಬೇಕು. ಈ ಗೋಧಿ ಹಿಟ್ಟನ್ನ ಹಾಕಿರೋದ್ರಿಂದ ಎರಡು ಸೈಡು ಕ್ರಿಸ್ಪಿ ಬರೋ ತರ ಬೇಯಿಸಿದ್ರೆ ಹೆಲ್ತಿಯಾಗಿ ಮಕ್ಕಳಿಗೆ ಇಷ್ಟ ಆಗೋ ತರ ಬೀಟ್ರೂಟ್ ದೋಸೆ ರೆಡಿ ಆಗುತ್ತೆ. ಅದಕ್ಕೆ ಸ್ವಲ್ಪ ತುಪ್ಪ ಆಡ್ ಮಾಡಿಕೊಟ್ಟೆ. ನನ್ನ ಮಗಳಂತೂ ತುಂಬಾನೇ ಇಷ್ಟಪಟ್ಟು ತಿಂದ್ಲು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.